Hey guys, welcome back to my channel. So ಯಾರೆಲ್ಲ ನನ್ನ ವಿಡಿಯೋ ಹೊಸದಾಗಿ ನೋಡ್ತಾ ಇದ್ದೀರಾ, ನಾನು ಅನುಷಾ ಬೆಂಗಳೂರಿಂದ ಕನ್ನಡ ಯೂಟ್ಯೂಬ್ ವಿಡಿಯೋಸ್ ಮಾಡ್ತೀನಿ. ಸೊ ಇವತ್ತು ಸ್ಯಾಟರ್ಡೆ ಬೆಳಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಸ್ನಾನ ಎಲ್ಲ ಆಯಿತು. ನೆಕ್ಸ್ಟು ಸ್ನಾನ ಆದ ತಕ್ಷಣ ಇಮ್ಮಿಡಿಯೇಟ್ ಸ್ಕಿನ್ ಕೇರ್. ಸೊ ಫಸ್ಟಿನ ಥರ ನಾನು ರೆಗ್ಯುಲರ್ ಆಗಿ ಸ್ಕಿನ್ ಕೇರ್ ಮಾಡ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ, ತುಂಬ ಸಲ ಮಿಸ್ ಆಗ್ತಾ ಇದೆ ನನ್ನ ಮಗಳಿಂದ. ಸೊ ಕೆಲವು ಸಲ ನಾನು ಸ್ನಾನಕ್ಕೆ ಹೋದಾಗಲೇ ತುಂಬ ಹಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿರ್ತಾಳೆ ನನ್ನ ಹುಡುಕೊಂಡು. ಅವಳು ನನ್ನ ಸ್ನಾನದಿಂದ ಹೊರಗೆ ಬಂದ ತಕ್ಷಣ ಅವಳು ಸಮಾಧಾನ ಮಾಡೋದು ಇದರಲ್ಲೇ ಹೋಗ್ತಿದೆ, ಆಮೇಲೆ ಆ ಸ್ಕಿನ್ ಕೇರೇ ಮಿಸ್ ಆಗ್ತಿದೆ. ಸೊ ಆದಷ್ಟು ನಾನು ರೆಗ್ಯುಲರ್ ಆಗಿರೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಸೊ ಗೊತ್ತಲ್ಲ, ಯೂಶಲಿ ನಾವು ಮದುವೆ ಮುಂಚೆ ಆಗಿರ್ಬೋದು, ಮದುವೆ ಆದ್ಮೇಲೆ ಆಗಿರ್ಬೋದು, ನಮಗೆ ಅಂತ ನಾವು ನಮ್ಮ ಸೆಲ್ಫ್ ಕೇರ್ಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತಾ ಇರ್ತೀವಿ. ಬಟ್ ಇಮ್ಮಿಡಿಯೇಟ್ ಮಗು ಆದ ತಕ್ಷಣ ನೋಡ್ಕೊಳ್ಳೋ ಇದರಲ್ಲಿ ಸೊ ನಮ್ಮನ್ನು ನಾವೇ ಅಂದರೆ ಒಂದು ಸೆಲ್ಫ್ ಕೇರನ್ನೇನು ಮರ್ತು ಬಿಟ್ಬಿಟ್ಟಿರ್ತೀವಿ. ಸೊ ಆದಷ್ಟು ಬೇಡ, ನಿಮಗೆ ಅಂತ ಟೈಮ್ ಸೆಲ್ಫ್ ಲವ್ ಆಗಿರ್ಬೋದು, ಸೆಲ್ಫ್ ಕೇರ್ ಆಗಿರ್ಬೋದು, ಸ್ಕಿನ್ ಕೇರ್ ಆಗಿರ್ಬೋದು, ಸೊ ಹೇರ್ ಕೇರು ಮತ್ತು ಬಾಡಿ ಕೇರ್ ಎಲ್ಲ ಮಾಡ್ಕೋತಾ ಇರಿ. ಸೊ ಆದಷ್ಟು ಟೈಮ್ ಕೊಡಿ ನಿಮಗೆ ಅಂತ. ಬಿಕಾಸ್ ಒಂದ್ಸಲ ಅದು ರೆಗ್ಯುಲರ್ ರೂಟೀನ್ ಮಿಸ್ ಆಗಿಬಿಟ್ರೆ ಸೊ ಅದನ್ನು ಮತ್ತೆ ನಾವು ವಾಪಸ್ ತೊಗೊಂಡು ಬರೋದು ತುಂಬ ಕಷ್ಟ ಆಗುತ್ತೆ. ನಾನು ಆದಷ್ಟು ಟ್ರೈ ಮಾಡ್ತಾ ಇದ್ದೀನಿ. ಸೊ ನನಗೆ ನಾನು ಟೈಮ್ ಕೊಡೋದಾಗಿರ್ಬೋದು, ಸೊ ಮೀ ಟೈಮ್ ಆಗಿರ್ಬೋದು, ಎಲ್ಲದನ್ನು ತೊಗೊಳಕ್ಕೆ ಟ್ರೈ ಮಾಡ್ತಾ ಇರ್ತೀನಿ. ಬಿಕಾಸ್ ಅದು ನಮಗೆ ನಾವು ಟೈಮ್ ಕೊಡ್ಕೊಂಡು ನಾವು ಆರಾಮಾಗಿರ್ಲಿಲ್ಲ ಅಂದರೆ ನಾವು ಏನೇ ಕೆಲಸ ಮಾಡಿ ಏನೇ ಮಾಡಿ ಒಂಥರ ಬರ್ಡನ್ ಥರ ಫೀಲ್ ಆಗಿಬಿಡುತ್ತೆ. ಸೊ ನಾನು ವಾಯ್ಸ್ನ ಅಂದರೆ ಹೇಳ್ಕೊಂಡು ಶೂಟ್ ಮಾಡೋಣ ಅಂದ್ಕೊಂಡಿದ್ದೆ, ಬಟ್ ನನ್ನ ಮಗಳು ಮಲಗಿದ್ಲು. ಸೊ ಹಾಗಾಗಿ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಏನೇ ಮಾಡಲಿ ಫ್ರೆಶ್ ಅಪ್ ಆದಮೇಲೆ ಒಂದು ಒಳ್ಳೆ ಸ್ಕಿನ್ ಕೇರ್ನ ಫಾಲೋ ಮಾಡಿದ್ಮೇಲೆ ಏನೋ ಒಂಥರ ಅದು ಇನ್ನರ್ ಫೀಲಿಂಗ್ ಇರುತ್ತೆ. ಸೊ ಅದಂತೂ ತುಂಬ ಚೆನ್ನಾಗಿರುತ್ತೆ. ಸೊ ಆದಷ್ಟು ನಾನು ಇನ್ಮೇಲಾದರೂ ಕಂಪ್ಲೀಟಾಗಿ ರೆಗ್ಯುಲರ್ ಆಗಿ ಫಾಲೋ ಮಾಡೋಣ ಅಂತ ಅಂದ್ಕೊಂಡ್ಬಿಟ್ಟಿದ್ದೀನಿ. ಸೊ ಅದಾದಮೇಲೆ ಶನಿವಾರ ಮನೆ ದೇವರು ಆಗಿರೋದ್ರಿಂದ ಪೂಜೆ ಮಾಡಬೇಕಿತ್ತು. ಸೊ ಅಮ್ಮ ಆಲ್ರೆಡಿ ಎಲ್ಲ ದೇವ್ರ ಸಾಮಾನೆಲ್ಲ ತೊಳೆದ್ಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಟಿದ್ರು. ಏನಿಲ್ಲ, ಜಸ್ಟ್ ನಾನು ಫೋಟೋ ಎಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡಬೇಕಷ್ಟೇ. ನನ್ನ ಮಗಳು ಈ ಥರ ಪೂಜೆ ಮಾಡೋ ಟೈಮಲ್ಲಿ ಅಥವಾ ದೇವ್ರ ದೀಪ ಹಚ್ಚೋ ಟೈಮಲ್ಲಿ ಅವಳಿಗೆ ನಾವೇ ಇಟ್ಕೊಂಡು ಒಳಗಡೆ ನಿಲ್ಸ್ಕೊಂಡು ಪೂಜೆ ಮಾಡಬೇಕು. ಅವಳಿಗೆ ಅದು ದೀಪ ಎಲ್ಲ ಹಚ್ಚಿರ್ತೀವಲ್ಲ, ಅದು ಫುಲ್ ಕಲರ್ಫುಲ್ ಕಾಣಿಸುತ್ತೆ. ಸೊ ಅವಳು ಬಿಟ್ಬಿಟ್ಟು ಎಲ್ಲೂ ಹೋಗಲ್ಲ. ಆ ಗಂಟೆ ಬೇಕು ಅಂತಾಳೆ, ದೀಪ ಎಳಿಯಕ್ಕೆ ಹೋಗ್ತಾಳೆ, ಅದರಲ್ಲೂ ಹೂನ ಕೀಳಕ್ಕೆ ಹೋಗ್ತಾ ಇರ್ತಾಳೆ. ಸೊ ಅವಳಂತೂ ಬಿಡೋದೇ ಇಲ್ಲ ನಾವು ಪೂಜೆ ಮಾಡೋವರೆಗೂ. ಅವಳನ್ನ ಇಟ್ಕೊಂಡು ವಾರ ಮಾಡೋದು ಅಂದರೆ ಅದು ದೊಡ್ಡ ವಾರ ಮಾಡ್ದಂಗೆನೆ ಅದು. ಸೊ ಇಲ್ಲಾಂದ್ರೆ ಯಾರಾದರೂ ಒಬ್ರು ಎತ್ಕೊಂಡು ಹೊರಗಡೆ ಹೋಗ್ಬೇಕು, ಇನ್ನೊಬ್ರು ದೇವ್ರ ವಾರ ಮಾಡ್ಕೋಬೇಕು. ಸೊ ಅಷ್ಟು ಇದು ಮಾಡ್ತಾಳೆ. ದೀಪ ಹಚ್ಚಕ್ಕೆ ಬಿಡಲ್ಲ, ಇನ್ನು ವಾರ ಮಾಡೋದಂತೂ ಮುಗೀತು ಕತೆ. ಸೊ ಎಲ್ಲ ಕ್ಲೀನ್ ಆಗಿತ್ತು. ಜಸ್ಟ್ ದೇವ್ರ ಫೋಟೋನೆಲ್ಲ ಒರೆಸ್ಕೊಂಡು ಆಮೇಲೆ ದೇವ್ರ ಸಾಮಾನೆಲ್ಲ ತೊಳೆದಿಟ್ಟಿದ್ರಲ್ಲ ಅದನ್ನೆಲ್ಲ ಒರೆಸ್ಕೊಂಡು ಪೂಜೆ ಮಾಡಬೇಕಿತ್ತು ಅಷ್ಟೇ. ಹೆಂಗೂ ಮಲಗಿದ್ಲಲ್ಲ, ಎದ್ದೇಳೋ ಅಷ್ಟೊತ್ತಿಗೆ ಎಲ್ಲ ಕಂಪ್ಲೀಟ್ ಆಗ್ಬಿಡ್ಲಿ ಅಂತ ನಾನು ಬೇಗ ಬೇಗ ಪೂಜೆ ಎಲ್ಲ ಸೊ ಪೂಜೆ ಎಲ್ಲ ಮುಗೀತು. ಬೆಳಿಗ್ಗೆನೆ ತುಂಬ ಸೆಕೆ ಇದೆ. ಸೊ ಇನ್ನು ಟೈಮ್ 9:30, ಬಟ್ ಆದರೂ ಪೂಜೆ ಮಾಡೋ ಅಷ್ಟೊತ್ತಿಗೆ ಫುಲ್ಲು ಬೆವ್ತು ಹೋಗ್ಬಿಟ್ಟಿದ್ದೀನಿ. ಸೊ ನನ್ನ ಮಗಳೇನೋ ಗೊತ್ತಿಲ್ಲ, ಇವತ್ತು ಇನ್ನೂ ಮಲಗಿದ್ದಾಳೆ. ಸೊ ತೋರಿಸ್ತೀನಿ. ಇಷ್ಟೊತ್ತಿಗಾಗಲೇ ಎದ್ದು ಸೆಕೆಂಡ್ ರೌಂಡ್ ನಿದ್ದೆ ಮಾಡ್ತಾ ಇದ್ಲು ಇಷ್ಟೊತ್ತಿಗೆ. ಬಟ್ ಏನೋ ಗೊತ್ತಿಲ್ಲ, ಇವತ್ತಿನ್ನೂ ಮಲಗಿದ್ದಾಳೆ. ಸೊ ನಾನು ಎದ್ದೇಳ್ಸಕ್ಕೆ ಹೋಗಿಲ್ಲ, ನನ್ನ ಕೆಲಸ ಎಲ್ಲ ಆಯಿತು. ಸೊ ಇನ್ಮೇಲೆ ಎದ್ರು ಏನು ಪ್ರಾಬ್ಲಮ್ ಇಲ್ಲ. ಅವಳಿಗೆ ಈ ಥರ ಬಿಸಿನೀರು ಕಾಯಿಸ್ಬಿಟ್ಟು ಹಾರಿಸಿ ಆಮೇಲೆ ಅವಳ ಬಾಟ್ಲ್ ಫಿಲ್ ಮಾಡ್ತೀನಿ. ಸೊ ಅವಳಿಗೆ ಇನ್ನೂ ಈಗಲೂ ನಾನು ಬಿಸಿನೀರೇ ಕೊಡ್ತಾ ಇರೋದು. 1 year ಕಂಪ್ಲೀಟ್ ಆಗಲಿ, ಸೊ ಆಮೇಲೆ ತಣ್ಣೀರು ಕೊಡೋಣ ಅಂತ ಹೇಳಿ. ಕಳ್ಳಮ್ಮ ಇಲ್ಲಿಗೆ ಬಂದಿದ್ದೀರಾ? ಏನು? ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್ ಮಂಗಡಿ. ಎದ್ದು ಇಲ್ಲಿಗೆ ಬರ್ತಾರಾ? ಇಲ್ಲಿಂದ ಕೆಳಗಡೆ ಬಿದ್ರೆ ಸೌಂಡ್ ಮಾಡ್ಬೇಕು ತಾನೆ? ಎದಳ್ ಎದಳ್
ಏನ್ ಬೇಕು? ಏನ್ ಬೇಕು? ಏನ್ ಬೇಕು? ಯಾವುದು ಯಾವುದು? ಅವಳನ್ನ ಎದ್ದ ತಕ್ಷಣ ಫಸ್ಟು ಈ ಥರ ದೇವ್ರ ಮನೆಗೆ ಕರ್ಕೊಂಡು ಬಂದು ನಿಲ್ಲಿಸಿ ದೇವ್ರಿಗೆ ಕೈ ಮುಗಿ ಅಂತ ಹೇಳ್ಕೊಟ್ಟು ರೂಢಿ ಮಾಡ್ತಾ ಇದ್ದೀನಿ. ಸೊ ಈಗ ಒಂದು ಇಂಪಾರ್ಟೆಂಟ್ ಏಜ್ ಅಂತಾನೆ ಹೇಳ್ಬೋದು. ಸೊ ತುಂಬ ಅಬ್ಸರ್ವ್ ಮಾಡ್ತಾ ಇರ್ತಾರೆ ಮಕ್ಳು. ಇವಾಗ ನಾವು ಏನು ಹೇಳ್ಕೊಡ್ತೀವೋ ಅದನ್ನ ಬೇಗ ಕಲಿತಾರೆ. ಗ್ರಾಸ್ಪಿಂಗ್ ಪವರ್ ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ 2-3 ದಿನ ಫಾಲೋ ಮಾಡಿದ್ರೆ ಸಾಕು. ಸೊ ರೂಮಲ್ಲೇನೆ ಅಲ್ಲಿ ಇಲ್ಲಿ ತೋರಿಸಿದ್ರೆ ಕೈ ಮುಗಿ ಅಂದ್ರೆ ಮುಗಿತಾಳೆ. ಆಮೇಲೆ ಕೆಲವು ಸಲ ಮೂಡಿ ಕೂಡ ಆಗಿರ್ತಾರೆ ಮಕ್ಕಳು, ಒಂದ್ಸಲ ಮಾಡೋದನ್ನ ಇನ್ನೊಂದ್ಸಲ ಮಾಡಲ್ಲ. ಬಟ್ ನಾವು ಅದನ್ನ ಮಿಸ್ ಮಾಡ್ದಲೆ, ನಮ್ಮ ವರ್ಕ್ ಪ್ರೆಷರ್ ಏನೇ ಇದ್ರು ಕೂಡ ಸೊ ಮಿಸ್ ಮಾಡ್ದಲೆ ಅವ್ರಿಗೆ ಅದು ರುಟೀನ್ ಆಗ್ಬೇಕು, ಆ ತರ ನಾವು ಫಾಲೋ ಮಾಡಬೇಕು. ಸೊ ಅವಳದು ಎಲ್ಲ ಆಯ್ತು. ಇಬ್ರದ್ದು ಬ್ರೇಕ್ಫಾಸ್ಟ್ ಆದ್ಮೇಲೆ ನೆಕ್ಸ್ಟ್ ಇಲ್ಲಿ ಕಾಫಿ, ಒಂದ್ ಕಡೆ ಕಾಫಿಗೆ ಇಟ್ಟಿದ್ದೀನಿ. ಇಲ್ಲಿ ಮತ್ತೆ ಮಧ್ಯಾಹ್ನಕ್ಕೆ ಸಾಂಬಾರ್ಗೆ ಬೇಳೆನ ಕೂಗ್ಸಕ್ ಇಟ್ಟಿದ್ದೀನಿ. ಸೊ ನಂಗಂತೂ ಈಗ ಏನೇ ಸಮ್ಮರ್ ಇರ್ಲಿ ಏನೇ ಇರ್ಲಿ ಕಾಫಿ ಟೀ ಮಾತ್ರ ಬಿಡಕ್ಕಾಗಲ್ಲ, ಬೇಕೇ ಬೇಕು ಅಂತ ಅನ್ಸುತ್ತೆ. ಬಟ್ ಮುಂಚೆ ಎಲ್ಲ ತುಂಬಾ ಬೆಳಿಗ್ಗೆ ಎದ್ದ ತಕ್ಷಣನೇ ಬಿಸಿನೀರು ಆದ ತಕ್ಷಣ ಕಾಫಿ ತಗೋತಾ ಇದ್ದೆ. ಸೊ ಈಗ ಆದಷ್ಟು ಚೇಂಜ್ ಮಾಡ್ಕೊಂಡಿದ್ದೀನಿ ನಾನು ಕೆಲವೊಂದು ರೂಟೀನ್ಗಳನ್ನ. ಸೊ ಏನಿದ್ರು ಬ್ರೇಕ್ಫಾಸ್ಟ್ ಆದ್ಗಿ ಸ್ವಲ್ಪತ್ತೆಲ್ಲ ಆದ್ಮೇಲೆ ನಾನು ಟೀ ಕಾಫಿ ತಗೊಳ್ಳೋದು. ಬಟ್ ಅದರಲ್ಲೂ ಈ ಫಿಲ್ಟರ್ ಕಾಫಿ ಅಂದ್ರೆ ನಂಗೆ ತುಂಬಾ ಇಷ್ಟ. ಸೊ ಕಾಫಿ ಅಂತೂ ಮಿಸ್ಸೇ ಮಾಡಲ್ಲ. ಹೇಳ್ತಾರೆ ಕೆಲವರು ಸಮ್ಮರಲ್ಲಿ ಎಷ್ಟೊಂದು ಜನ ಟೀ ಕಾಫಿನೇ ಬಿಟ್ಟು ಜಾಸ್ತಿ ಜ್ಯೂಸ್ ಅಂತ ಹೇಳ್ತಾರೆ. ಬಟ್ ನನ್ಗಂತೂ ಟೀ ಕಾಫಿ ಬಿಟ್ರೆ ಆಗೋದೇ ಇಲ್ಲ. ಬೇಕಾದ್ರೆ ಜ್ಯೂಸ್ ಅದು ಇದು ಬಿಟ್ಬಿಡ್ಬೋದು, ಬಟ್ ಟೀ ಕಾಫಿ ಬಿಡಕ್ ಆಗಲ್ಲ. ಸೊ ಅವಳಿನ್ನು ಪಾಪದು ಸ್ನಾನ ಆಗಿರ್ಲಿಲ್ಲ. ಅಷ್ಟೊತ್ತಿಗೆ ಅಲ್ಲಿ ಮೇಲ್ಗಡೆ ಅವರು ಮನೆ ಮಕ್ಕಳೆಲ್ಲ ಬಂದು ಆಟ ಆಡ್ತಾ ಇದ್ರು ಅವಳ ಜೊತೆ. ಅವಳಿಗಂತೂ ಈಗ ಜಾಸ್ತಿ ಮಕ್ಳು ಇರ್ಬೇಕು, ಒಬ್ಬೊಬ್ಳೆ ಕುತ್ಕೊಂಡಂತೂ ಆಟ ಸಾಮಾನ್ ಜೊತೆ ಆಟ ಆಡೋದೇ ಇಲ್ಲ. ಸೊ ಅದನ್ನ ಬಿಟ್ಬಿಟ್ಟು ನಮ್ ಜೊತೆನೆ ಬರ್ತಾಳೆ. ಬೇಕಾದ್ರೆ ನಾವು ಅವಳ ಪಕ್ಕ ಕುತ್ಕೊಂಡಿದ್ರೆ ಆರಾಮಾಗಿ ಕುತ್ಕೊಂಡು ಆಟ ಆಡ್ತಾಳೆ. ಸೊ ಅವಳಿಗೀಗ ಏನೇ ಎಷ್ಟೇ ಆಟ ಸಾಮಾನ್ ಇರ್ಲಿ, ಇನ್ನು ಇಲ್ಲಿ ನಮ್ಮ ಅತ್ತೆ ಮನೇಲಿ ಎಷ್ಟೊಂದು ಆಟ ಸಾಮಾನ್ ಇದೆ, ಇಲ್ಲಿ ಅಮ್ಮನ ಮನೇಲೂ ಅಷ್ಟೇ ನೀನು ಎಷ್ಟೊಂದು ಗೊಂಬೆಗಳಿದೆ. ಸೊ ಜಾಸ್ತಿ ಐಟಮ್ ಇದ್ರು ಅವಳಿಗೆ ನಾವು ಬೇಕೇ ಬೇಕು. ಸೊ ಎಲ್ಲ ಆದ್ಮೇಲೆ ನಾನು ನನ್ನ ತಮ್ಮ ಹೊರಗಡೆ ಏನೋ ಸ್ವಲ್ಪ ಕೆಲಸ ಆಯ್ತು ಅಂದ್ಬಿಟ್ಟು ಹೋಗಿದ್ವಿ. ಸೊ ಕೆಲಸ ಮುಗಿಸಿ ಹೊರಗೆ ಬರೋ ಅಷ್ಟೊತ್ತಿಗೆ ಮಳೆ ಬರ್ತಾ ಇತ್ತು. ಸೊ ನೋಡಿ ತುಂಬಾ ಖುಷಿ ಆಯ್ತು. ನನಗಂತೂ ಅದು ಫಸ್ಟ್ ಮಳೆ ಬರುತ್ತಲ್ಲ, ಮಳೆ ಬಂದಾಗ ಆ ಮಣ್ಣಿನ ಸ್ಮೆಲ್ ಬರುತ್ತಲ್ಲ, ಅದು ತುಂಬಾ ಇಷ್ಟ. ತುಂಬಾ ಜನಕ್ಕೆ ಆ ಸ್ಮೆಲ್, ಆ ಫೀಲ್ ತುಂಬಾ ಇಷ್ಟ ಅನ್ಸುತ್ತೆ. ಬಟ್ ಅದ್ರಲ್ಲಿ ನಾನು ಒಬ್ಳು. ನಂಗಂತೂ ಆ ಸ್ಮೆಲ್ ಅಂದ್ರೇನೆ ತುಂಬಾ ಇಷ್ಟ. ಸೊ ಆರಾಮಾಗಿ ಮಳೆಯಲ್ಲಿ ಸ್ವಲ್ಪ ಎಂಜಾಯ್ ಮಾಡ್ಕೊಂಡು ಹೋಟ್ಲ್ ಹತ್ರ ಬಂದ್ವಿ. ಪಾಪುನ ಅಲ್ಲೇ ಬಿಟ್ಟು ಹೋಗಿದ್ದೆ, 2 ವೀಲರ್ ಅಲ್ಲಿ ಹೋಗೋದ್ರಿಂದ ಬಿಸ್ಲಿತ್ತು ಅಂತ ಹೇಳ್ಬಿಟ್ಟು. ಅವಳಿಗೂ ಇದು ಫಸ್ಟ್ ಮಳೆ ಅವಳು ನೋಡ್ತಾ ಇರೋದು. ಸೊ ಅದಕ್ಕೆ ತೋರಿಸ್ತಾ ಇದ್ವಿ ಅವಳಿಗೆ. ನಮ್ಮಮ್ಮ ಅಂತೂ ಮಳೆ ನೆನ್ಸ್ಬೇಡಿ ಅಂತ ಇತ್ತು. ಬಟ್ ಅಂದ್ರು ನನ್ನ ತಮ್ಮ ನಮ್ಮ ಅಮ್ಮಂಗೂ ಹೇಳ್ದಂಗೆ ಹೋಗಿ ಒಂದ್ ರೌಂಡ್ ಹಿಂಗ್ ಹೋಗಿ ಹಿಂಗ್ ಕರ್ಕೊಂಡ್ ಬಂದ್ಬಿಟ್ಟ. ಸೊ ಅಷ್ಟೊತ್ತಿಗೆ ಮಳೆನೇ ನಿಂತ್ಕೊಂಡು ಹೋಯ್ತು. ಯೂಶಲಿ ಹೇಳ್ತಾರಲ್ಲ ಫಸ್ಟ್ ಮಳೆಯಲ್ಲಿ ನೆನಿಬಾರ್ದು ಅಂತ ಹೇಳ್ಬಿಟ್ಟು, ಯಾಕೆ ಏನು ಅಂತ ಗೊತ್ತಿಲ್ಲ. ಬಟ್ ಅವ್ಳಿಗೇನ್ ಜಾಸ್ತಿ ನೆನ್ಸ್ಲಿಲ್ಲ, ಹಿಂಗ್ ಹೋಗಿ ಹಿಂಗ್ ಕರ್ಕೊಂಡ್ ಬಂದ್ವಿ ಅಷ್ಟೇನೆ. ಅದೆಲ್ಲ ಆದ್ಮೇಲೆ ಈವ್ನಿಂಗ್ ಮತ್ತೆ ನಾನು ವಾಪಸ್ ಬರ್ಬೇಕಿತ್ತು. ಸೊ ಹಾಗಾಗಿ ಎಲ್ಲ ಐಟಮ್ಸ್ಗಳನ್ನ ಮತ್ತೆ ಪ್ಯಾಕಿಂಗ್ ಅನ್ಪ್ಯಾಕಿಂಗ್ ನಂದಂತೂ ಇದ್ದೇ ಇರುತ್ತೆ. ಸೊ ಇಲ್ಲಿಂದ ಹೊರಡ್ಬೇಕಾದ್ರೂ ಪ್ಯಾಕಿಂಗು, ಅಲ್ಲಿಂದ ಬರ್ಬೇಕಾದ್ರೂ ಪ್ಯಾಕಿಂಗ್. ಇನ್ನು ಎಷ್ಟೊಂದು ಐಟಮ್ ಅಮ್ಮನ ಮನೇಲೆ ಇದೆ. ಇದೆಲ್ಲ ಬ್ಯಾಕ್ ಹುಕ್ ನನ್ನ ಹತ್ರ ಇರೋ ಕೆಲವೊಂದು ಬ್ಲೌಸ್ಗಳು. ಈಗ ನಾನು ಇನ್ನೂ ಅವಳಿಗೆ ಬ್ರೆಸ್ಟ್ ಫೀಡ್ ಮಾಡೋದ್ರಿಂದ ಈ ಬ್ಲೌಸ್ಗಳೆಲ್ಲ ಅಷ್ಟು ಯೂಸ್ ಇಲ್ಲ. ಸೊ ಬಟ್ ಆದ್ರೂ ಅಲ್ಲೊಂದ್ ಕೆಲವು ಬ್ಲೌಸು, ಇಲ್ಲೊಂದ್ ಕೆಲವು ಬ್ಲೌಸ್, ಎಲ್ಲಾ ಕಡೆ ನಂದ ಈ ತರನೇ ಅರ್ಧಂಬರ್ಧ ಐಟಮ್ಸ್ ಗಳಾಗ್ಬಿಟ್ಟಿದೆ. ಡ್ರೆಸ್ಸು ಅಷ್ಟೇ, ಅಲ್ಲಿ ಸ್ವಲ್ಪ ಇದೆ, ಇಲ್ಲಿ ಸ್ವಲ್ಪ ಇದೆ. ಬಟ್ ಅದಕ್ಕೆ ಎಷ್ಟಾಗುತ್ತೋ ಅಷ್ಟು ಬಂದಾಗೆಲ್ಲ ತಗೊಂಡ್ ಹೋಗ್ತೀನಿ. ಎಲ್ಲ ಒಂದ್ ಕಡೆ ಇದ್ರೆ ನನ್ಗೂ ಆರಾಮಾಗಿ ಇದಾಗತ್ತೆ. ಬಟ್ ಈಗ ಸದ್ಯಕ್ಕಂತೂ ಇವನ್ನೆಲ್ಲ ಯೂಸ್ ಮಾಡಂಗಿಲ್ಲ. ಆದ್ರೂ ಕೆಲವೊಂದ್ ಸೀರೆಗಳು, ನನ್ ಸೀಮಂತ ಸೀರೆ ಎಲ್ಲ ಇಲ್ಲೇ ಇತ್ತು, ಎಲ್ಲಾನು ತಗೋತಾ ಇದ್ದೆ. ಒಂದ್ ಕಡೆ ಇಟ್ರೆ ಸೊ ಅದು ಇರುತ್ತೆ ಒಂದ್ ಕಡೆ, ಇಲ್ಲ ಅಲ್ಲೊಂದು ಇಲ್ಲೊಂದು ಯಾಕೆ ಅನ್ಬಿಟ್ಟು. ಸೊ ಜ್ಯುವೆಲ್ರೀಸ್ನೆಲ್ಲಾನು ಅಷ್ಟೇ ತಗೋತಿದ್ದೆ. ಇನ್ಮೇಲೆ ಜ್ಯುವೆಲ್ರಿ ಸೀರೀಸ್ ಮಾಡೋಣ ಅಂತಿದ್ದೀನಿ ಅನ್ಬಾಕ್ಸಿಂಗ್ದು. ಸೊ ಶಾರ್ಟ್ಸ್ ರೀತಿಯಲ್ಲಿ. ಸೊ ಹಾಗಾಗಿ ಪ್ಲಾನ್ ಮಾಡ್ಕೊಂಡು ತಗೊಂಡ್ ಬರ್ತಾ ಇದ್ದೆ. ನೆಕ್ಸ್ಟ್ ಅಷ್ಟೇ ಕಾರಲ್ಲಿ ಅವಳಂತೂ ಈಗ ನನ್ನ ಸೀಟಲ್ಲಿ ಹಿಂಗ್ ಕೂರಿಸ್ಕೊಂಡು ಆರಾಮಾಗಿ ಕೂತಿದ್ದಾಳೆ ಅಂದ್ರೇನೆ ನಮಗೆ ಖುಷಿ. ಆ ಕಡೆ ಡ್ರೈವಿಂಗ್ ಸೀಟಲ್ಲಿ ಕುತ್ಕೊಂಡು ರೂಢಿ ಆಗಿ ಈಗಂತೂ ಆ ಕಡೆ ಹೋಗ್ಬೋದೇ ಇಲ್ಲ. ಅಷ್ಟೊತ್ತಿಗೆ ಬರ್ತಿದ್ದಂಗೆ ಇಲ್ಲಿ ಅಕ್ಕನ ಮಕ್ಳು ಅಕ್ಕವರೆಲ್ಲ ಸ್ವಲ್ಪ ಟ್ರಿಪ್ ಹೋಗಿದ್ರು, ಎಲ್ಲರೂ ಬಂದಿದ್ರು. ಅವಳು ಪಾಪು ಧರ್ಮಸ್ಥಳಕ್ಕೆ ಹೋಗಿ ಬೋರ್ಡ್ ಮಾಡಿಸ್ಕೊಂಡು ಬಂದಿದ್ಲು. ಸೊ ಅವಳ ಜೊತೆನೂ ಚೆನ್ನಾಗಿ ಆಟ ಆಡ್ತಾ ಇದ್ವಿ. ಪಪ್ಪಿ ಕೊಡು
ನೀನ್ ಕೊಡ್ತಾರೆ ಯಾಕೆ ಕಿರ್ಚದು ತಗೋ ಬಂದು ನಂಗೆ ನೀನ್ ತಿನ್ನೋ ನನ್ ಸಾಕು ನೀನ್ ತಿನ್ನೋ ನಂಗೆ ಇಲ್ಲಿ ಸೂಪರ್